ಕಾರುಣ್ಯ ರಾಮ್ ಮತ್ತು ಸಮೃದ್ಧಿ ವಿರುದ್ಧ ಪ್ರತಿಭಾ ಅನ್ನೋರು ಈಗ ದೂರು ದಾಖಲು ಮಾಡಿದ್ದಾರೆ. ನಿನ್ನೆಯಿಂದ ನಡೀತಾ ಇರುವಂತಹ ಬೆಳವಣಿಗೆ ಇದು. ಕಾರುಣ್ಯ ರಾಮ್ ತನ್ನ ತಂಗಿಯ ವಿರುದ್ಧನೇ ದೂರು ಕೊಟ್ಟಿದ್ರು. ಈಗ ಸ್ಟುಡಿಯೋ ಮತ್ತೆ ಬಿಸ್ನೆಸ್ಗೆ ಅಂತ ಹೇಳಿ 3 ಲಕ್ಷ ಸಾಲ ತಗೊಂಡಿದ್ರು. ಕಾರುಣ್ಯ ಮತ್ತು ಸಮೃದ್ಧಿ 3 ಲಕ್ಷ ಪಡೆದು ವಂಚನೆ ಮಾಡಿದ್ದಾರೆ. ಹಣ ವಾಪಸ್ ಕೇಳಿದ್ರೆ ಆಮೇಲೆ ಕೊಡ್ತೀನಿ, ಆದಾಗ ಕೊಡ್ತೀನಿ ಅಂತ ಹೇಳ್ತಾ ಇದಾರಂತೆ. ಬದುಕಿದ್ರೆ ಕೊಡ್ತೀನಿ ಬಿಡಿ, ನಿನ್ನ ಹೆಸರು ಬರೆದಿಟ್ಬಿಟ್ಟು ಸಾಯ್ತೀನಿ ಅಂತ ಹೇಳ್ತಾರಂತೆ. ಕಾರುಣ್ಯ ಮತ್ತು ಸಮೃದ್ಧಿ ಧಮಕಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಭಾ ಆರೋಪ ಮಾಡಿದ್ದಾರೆ. RR ನಗರ ಠಾಣೆಗೆ ದೂರು ನೀಡಿದ್ದಾರೆ. ಈಗ ಪ್ರತಿಭಾ ವಿಡಿಯೋ ಮಾಡಿ ಕಾರುಣ್ಯ ಮತ್ತು ಸಮೃದ್ಧಿ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಒಂದ್ ಕಡೆ ದೂರು ದಾಖಲಿಸಿದ್ದಾರೆ, ಅದಾದ ನಂತರ ಈಗ ಅವರು ಒಂದು ವಿಡಿಯೋ ಕೂಡ ಮಾಡಿ ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ ಗಮನಿಸ್ತಾ ಇದ್ದೀವಿ. ಕಾರುಣ್ಯ ರಾಮ್ ಸ್ವತಃ ತನ್ನ ತಂಗಿ ಸಮೃದ್ಧಿ ರಾಮ್ ಅವರ ವಿರುದ್ಧ ದೂರು ದಾಖಲಿಸಿದ್ರು. ವಿಷಯ ಏನಂತ ಹೇಳಿದ್ರೆ, ಸಮೃದ್ಧಿ ಇತ್ತೀಚೆಗೆ ಸುಮಾರು ಒಂದು 2022ರಿಂದ ಈ ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದಿದ್ದಾರೆ. ಸೊ ಅದರಿಂದಾಗಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ. ಈ ವಿಚಾರ ನನಗೆ ಆಮೇಲೆ ಗೊತ್ತಾಗಿದ್ದು. ಇನ್ಫ್ಯಾಕ್ಟ್ ನನ್ನ ಹೆಸರು ಹೇಳಿ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಕೂಡ ಅವ್ರು ಸಾಲ ಮಾಡಿದ್ದಾರೆ. ಈಗ ಸಾಲಗಾರರು ನನ್ನ ಹಿಂದೆ ಬಿದ್ದಿದ್ದಾರೆ ಅಂಥೇಳಿ ಕಾರುಣ್ಯ ರಾಮ್ ಆರೋಪ ಮಾಡಿದ್ರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ದಾಖಲು ಮಾಡಿದ್ರು. ಆದರೆ ಈಗ ಪ್ರತಿಭಾ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಕಾರುಣ್ಯ ಮತ್ತು ಅವರ ಸಹೋದರಿ ಸಮೃದ್ಧಿ ಇಬ್ರು ಕೂಡ ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಾ ಅವರು. 2023 ಅಲ್ಲಿ ನಾವು ಸ್ಟುಡಿಯೋ ಓಪನ್ ಮಾಡ್ತಿದ್ದೀವಿ. ಸ್ವಲ್ಪ ಶಾರ್ಟೇಜ್ ಆಗಿದೆ ಅಮೌಂಟು. ಈಗ ಕೊಡು, ಸ್ಟೂಡೆಂಟ್ಸ್ ಬಂದಿದ ತಕ್ಷಣ ನಾನು ನಿನ್ನ ದುಡ್ಡು ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಫ್ರೆಂಡು ಬಿಸ್ನೆಸ್ಸಿಗೆ ಕೇಳ್ತಿದ್ದಾಳೆ. ಅವಳು ಚೆನ್ನಾಗಾದರೆ ಒಳ್ಳೆಯದು, ಆಲ್ ದ ಬೆಸ್ಟ್ ಅಂತ ಹೇಳಿ ನಾನು ದುಡ್ಡನ್ನ ಕೊಟ್ಟಿದ್ದೆ ಸರ್. ಬಟ್ ಟೈಮ್ ಡಿಲೇ ಆಗ್ತಾ ಬಂತು. ಆಲ್ಮೋಸ್ಟ್ 6 ಮಂತ್ಸ್ ದಾಟ್ತು. ಬಟ್ ಯಾವುದೇ ರೆಸ್ಪಾನ್ಸ್ ಇರಲಿಲ್ಲ. ಸೊ ನಾನು ವಾಪಸ್ ದುಡ್ಡು ಕೇಳಿದ್ದಕ್ಕೆ ನಾನು ಬದುಕಿದ್ರೆ ಕೊಡ್ತೀನಿ, ಆದರೆ ಕೊಡ್ತೀನಿ, ನೋಡೋಣ, ಸತ್ತರೆ ನಿನ್ನ ಹೆಸರು ಬರೆದು ಸಾಯ್ತೀನಿ ಅಂತ ಈ ಥರ ಮಾತುಗಳು ಸ್ಟಾರ್ಟ್ ಆಯಿತು ಸರ್. ಆಮೇಲೆ ನಾನು ಕಾರುಣ್ಯ ರಾಮ್ ಅವ್ರನ್ನ ರೀಚ್ ಆಗಕ್ಕೆ ಟ್ರೈ ಮಾಡಿದೆ. ರೀಚ್ ಸಹ ಆದೆ, ಮನೆಗೆ ಸಹ ಹೋಗಿದ್ದೆ. ಮನೆಗೆ ಹೋದಾಗ ಟ್ರೈ ಮಾಡ್ತೀನಿ, ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆ ಸ್ಯಾರಿ ಬಿಸ್ನೆಸ್ಸಿಂದ ಒಳ್ಳೆ ಲಾಭ ಬಂದರೆ ನಾನು ನಿನಗೆ ಕೊಡ್ತೀನಿ. ನಾನು ಹೆಣ್ಮಕ್ಳ ಶಾಪ ನನಗೆ ಒಳ್ಳೇದಲ್ಲ, ಮೀನ್ಸ್ ನನಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ವೀಕ್ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ರು ಸರ್. ಆಲ್ಮೋಸ್ಟ್ 2024ವರೆಗೂ ಹೆಲ್ಪ್ ಮಾಡ್ತೀನಿ ಅಂದರು. 2024 ಮಾರ್ಚಿಂದ ವಾಪಸ್ಸು ಇಲ್ಲ, ನೀನು ಕೊಟ್ಟಿರೋದು ಸಮೃದ್ಧಿ ರಾಮ್ಗೆ, ಅವಳ ಹತ್ರ ಇಸ್ಕೊಂಡು ನನ್ನ ಹತ್ರ ಯಾಕೆ ಇದು ಮಾಡ್ತಿದ್ಯಾ ಅಂತ ನನಗೆ ವಾರ್ನಿಂಗ್ಗಳು ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ರು ಸರ್. ನಿನ್ನ ಕ್ಯಾರೆಕ್ಟರ್ ಹರಾಸ್ಮೆಂಟ್ ಮಾಡ್ತೀನಿ, ನಿನ್ನ ಸುಮ್ಮನೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಈಗ ನಿಮ್ಗೆ ಎಷ್ಟು ಕೊಡಬೇಕಿತ್ತು ಮೇಡಮ್? 3 ಲಕ್ಷ ಸರ್. ನೀವು ಯಾವಾಗ ದೂರು ಕೊಟ್ಟಿದ್ರಿ? ನಾನು 10th May 2025. ಎಲ್ಲಿ? RR ನಗರ್ ಪೊಲೀಸ್ ಸ್ಟೇಷನ್. ಈಗ ದುಡ್ಡು ವಾಪಸ್ ಕೇಳಿದ್ರೆ ಏನು ಹೇಳೋರು? ಫಸ್ಟು ಹಂತವಾಗಿ ಕೊಡ್ತೀನಿ 20,000 ಅಂತ ಹೇಳಿದ್ರು ಸರ್. 20,000 ಮೀನ್ಸ್ ಫಸ್ಟ್ ಮಂತು ಕೊಟ್ಟಿಲ್ಲ, ಸೆಕೆಂಡ್ ಮಂತಲ್ಲಿ ಒಂದು 10,000 ಕೊಟ್ಟರು, ಲಾಸ್ಟ್ ಅಕ್ಟೋಬರ್ಗೆ ಒಂದು 10,000 ಕೊಟ್ಟರು. ಈಗ ಕೇಳಿದ್ರೆ ಇಲ್ಲ ನನ್ನ ಹತ್ರ ಏನು ಮಾಡ್ಕೋತೀಯಾ ಅಂತ ಇದು ಮಾಡ್ತಾಳೆ, ವಾರ್ನಿಂಗ್ ಮಾಡ್ತಾಳೆ. ವಾಟ್ಸಪ್ ಕಾಲ್ ಮಾಡಿಬಿಟ್ಟು ಕಾರುಣ್ಯನ ತಂಟೆಗೆ ಬಂದರೆ ಏನಾಗುತ್ತೆ, ಕಾರುಣ್ಯ ರಾಮ್ ಏನು ಅಂತ ತೋರಿಸ್ತೀನಿ, ಕಾರುಣ್ಯ ರಾಮ್. ಇದು ಪ್ರತಿಭಾ ಅವರು ಮಾಡ್ತಾ ಇರುವಂಥ ಆರೋಪ. ಒಂದು ಸ್ಕ್ರೀನ್ ಶಾಟ್ ನೀವೇನು ನೋಡ್ತಾ ಇದ್ರಿ, ಅದು ಟ್ರಾನ್ಸಾಕ್ಷನ್ ಮಾಡಿರುವಂಥ ಒಂದು ಸ್ಕ್ರೀನ್ ಶಾಟ್. ಒಂದು ಟೈಮಲ್ಲಿ 50,000, ಆಮೇಲೆ 25,000 ಹೀಗೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಒಂದು 3 ಲಕ್ಷದಷ್ಟು ನನ್ನ ಹತ್ರ ಹಣ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಕಾರುಣ್ಯ ರಾಮ್ ಆರೋಪ ಮಾಡುವಾಗ ನನಗೆ ಕೆಲವೊಂದು ಪೋಸ್ಟ್ಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು ಅಂತೇಳಿ, ಅದರಲ್ಲಿ ಪ್ರತಿಭಾ ಅವರು ಕೂಡ ಇದ್ದಾರೆ. ಒಂದು ಅವಾರ್ಡ್ ತಗೊಳ್ಳುವಾಗ ಅವಾರ್ಡ್ಸ್ ಫಾರ್ ಚೀಟರ್ಸ್ ಅಂತ ಹೇಳಿ ಪ್ರತಿಭಾ ಅವರು ಕಮೆಂಟ್ ಮಾಡಿರೋದು. ಅದಾದ ನಂತರ ಪ್ರತಿಭಾ ಶೆಟ್ಟಿ ಅವರು ಕಾರುಣ್ಯ ಅವರ ಬೇರೆ ಬೇರೆ ಪೋಸ್ಟ್ಗಳಿಗೂ ಕೂಡ ಕಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದರು. ಈಗ ಕಾರುಣ್ಯ ರಾಮ್ ಅವರು ಕೂಡ ತನ್ನ ಆರೋಪದಲ್ಲಿ ಈಗ ಪ್ರತಿಯಾಗಿ ಪ್ರತಿಭಾ ಅವರು ಕೂಡ ಆರೋಪವನ್ನು ದಾಖಲು ಮಾಡಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ.